ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳಿಗೆ ಇವತ್ತು ಸಾಕ್ಷಿಯಾಗ್ತಾ ಇರುವಂಥದ್ದು ಮಾತ್ರ ಅಲ್ಲ, ಈ ಒಂದು ಪ್ರಕರಣದ ರೂವಾರಿ ಅಥವಾ ಈ ಒಂದು ಸಾಕ್ಷಿ ದೂರುದಾರ ಅನ್ನುವಂತಹ ಚಿನ್ನಯ್ಯ ಅಥವಾ ಭೀಮಾ ಅಂತ ಕರೆಸ್ಕೊಂಡಂತಹ ವ್ಯಕ್ತಿ ಏನು ತನ್ನ ದ್ವಂದ್ವ ನಿಲುವುಗಳಿಂದಾಗಿ ತಾನು ಯೂಟರ್ನ್ ಹೊಡೆದ ಕಾರಣಕ್ಕಾಗಿ ತನ್ನ ಹೇಳಿಕೆಯಲ್ಲೇ ಸ್ಥಿಮಿತವನ್ನು ಕಳೆದುಕೊಂಡಂತಹ ಒಂದು ಕಾರಣಕ್ಕಾಗಿ ಜೈಲು ವಾಸವನ್ನು ಅನುಭವಿಸಬೇಕಾದಂತಹ ಅವಸ್ಥೆ ಕಳೆದ ತಿಂಗಳು ನವೆಂಬರ್ 24ರಂದು ನ್ಯಾಯಾಲಯದಿಂದ ಒಂದು ಆದೇಶ ಬರುತ್ತೆ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳಿಗೆ ಇವತ್ತು ಸಾಕ್ಷಿಯಾಗ್ತಾ ಇರುವಂಥದ್ದು ಮಾತ್ರ ಅಲ್ಲ, ಈ ಒಂದು ಪ್ರಕರಣದ ರೂವಾರಿ ಅಥವಾ ಈ ಒಂದು ಸಾಕ್ಷಿ ದೂರುದಾರ ಅನ್ನುವಂತಹ ಚಿನ್ನಯ್ಯ ಅಥವಾ ಭೀಮಾ ಅಂತ ಕರೆಸ್ಕೊಂಡಂತಹ ವ್ಯಕ್ತಿ ಏನು ತನ್ನ ದ್ವಂದ್ವ ನಿಲುವುಗಳಿಂದಾಗಿ ತಾನು ಯೂಟರ್ನ್ ಹೊಡೆದ ಕಾರಣಕ್ಕಾಗಿ ತನ್ನ ಹೇಳಿಕೆಯಲ್ಲೇ ಸ್ಥಿಮಿತವನ್ನು ಕಳೆದುಕೊಂಡಂತಹ ಒಂದು ಕಾರಣಕ್ಕಾಗಿ ಜೈಲು ವಾಸವನ್ನು ಅನುಭವಿಸಬೇಕಾದಂತಹ ಅವಸ್ಥೆ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಆ ಒಂದು ವಿಚಾರದಲ್ಲಿ, ಆ ಒಂದು ಬೆಳವಣಿಗೆಯಲ್ಲಿ ಇವತ್ತೊಂದು ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ನಿಮ್ಮ ಮುಂದೆ ಅಪ್ಡೇಟ್ಗಳನ್ನು ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ಇನ್ನು ಚಿನ್ನಯ್ಯನ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ, ಕಳೆದ ತಿಂಗಳು ನವೆಂಬರ್ 24ರಂದು ನ್ಯಾಯಾಲಯದಿಂದ ಒಂದು ಆದೇಶ ಬರುತ್ತೆ. ಚಿನ್ನಯ್ಯನಿಗೆ ಜಾಮೀನು ನೀಡಿ ಆದೇಶವನ್ನು ಹೊರಪಡಿಸುತ್ತೆ. ಆದರೆ ಅದಕ್ಕೆ ಕೆಲವೊಂದು ಷರತ್ತುಗಳು ಮತ್ತು ಬಾಂಡ್ಗಳನ್ನು ಲಗತ್ತಿಸಿ ಆ ಒಂದು ಆದೇಶವನ್ನು ಹೊರಪಡಿಸಲಾಗುತ್ತೆ. ಯಾವ ರೀತಿಯಲ್ಲಿ ಅಂತ ಕೇಳಿದರೆ, 1 ಲಕ್ಷದ ಬಾಂಡ್, ಆಮೇಲೆ 2 ಸಾಕ್ಷಿದಾರರು. ಆ ಸಾಕ್ಷಿದಾರರಿಗೆ ಮ್ಯಾಜಿಸ್ಟ್ರೇಟ್ ಹೇಳುವಂತಹ ಮೊತ್ತವನ್ನು ಕಟ್ಟುವಲು ಅರ್ಹರಾಗಿರಬೇಕು ಅವರು. ಸೊ ಅಂಥವರನ್ನು ಸಾಕ್ಷಿದಾರರನ್ನಾಗಿಸಿ 1 ಲಕ್ಷದ ಬಾಂಡನ್ನಿಟ್ಟು 12 ಷರತ್ತುಗಳೊಂದಿಗೆ ಚಿನ್ನಯ್ಯನನ್ನು ಬಿಡುಗಡೆ ಮಾಡಿ ಅಂತ ಹೇಳ್ಕೊಂಡ್ರು. ಅದರಲ್ಲಿ ಮೇಯ್ನಾಗಿ ಇದ್ದಂತಹ 2 ಷರತ್ತುಗಳಂದರೆ, ಒಂದು, ಮೀಡಿಯಾ ಜೊತೆಗೆ ಯಾವುದೇ ಕನ್ವರ್ಸೇಷನ್ ಮಾತಾಡಬಾರ್ದು, ಯಾವುದೇ ಮಾಹಿತಿಯನ್ನು ಲೀಕ್ ಮಾಡಬಾರ್ದು. ಇನ್ನೊಂದು, ವಾರ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಂದು ಸಹಿ ಹಾಕಿ ಹೋಗಬೇಕಾದ್ದು. ವಾರ ನಾವು ತಿಂಗಳು ಅದು ಅದರಲ್ಲಿ ಕನ್ಫ್ಯೂಷನ್ ಇದೆ, ಏನೇ ಇರಲಿ. ಸೊ ಈ 2 ಷರತ್ತುಗಳು 2 ವಲಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದದ್ದು. ಒಂದು, ಮೀಡಿಯಾ ಜೊತೆ ಮಾತಾಡಬಾರ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಈ ಒಂದು ಅವರು ಮತ್ತೆ ಜೈಲಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಉದ್ಭವಿಸಿ ಚರ್ಚೆಗೆ ಗ್ರಾಸವಾದಂತಹ ಸಂಭವ. ಯಾಕಂತ ಕೇಳಿದರೆ, ಈ ಒಂದು SIT ತನಿಖೆಯಲ್ಲಿ ಒಂದು ರೀತಿಯಲ್ಲಿ ಎಲ್ಲವೂ ಡೈವರ್ಟ್ ಆಗಿದೆ. ಚಿನ್ನಯ್ಯನನ್ನು ಕೂಡ ಹೆದರಿಸಿ ಬೆದರಿಸಿ ಆಮಿಷ ಕೊಟ್ಟು ಆತನನ್ನು ತಿರುಗಿಸಿದ್ದಾರೆ ಅನ್ನುವಂತಹ ದೊಡ್ಡ ಕಳಂಕ SIT ಮೇಲಿತ್ತು. ಸೊ ಇವತ್ತನ್ನು ನಿವಾರಣೆ ಮಾಡಬೇಕು ಅಂದರೆ ಚಿನ್ನಯ್ಯನೊಂದಿಗೆ ಮಾತಾಡಬೇಕಿತ್ತು. ಸೊ ಅದಕ್ಕೂ ಕೂಡ ಸರ್ಕಾರ ಅಥವಾ ನ್ಯಾಯಾಲಯ ಬ್ರೇಕನ್ನು ಕೊಟ್ಟಿರುವಂಥದ್ದು. ಇನ್ನೊಂದು, ಆತ ನಿರಂತರವಾಗಿ ನ್ಯಾಯಾಲಯಕ್ಕೆ ಬರೋದ್ರಿಂದಾಗಿ ಆತನ ಜೀವಕ್ಕೆ ಅಪಾಯ ಇದೆ ಅಂತ ಆತನ ಕುಟುಂಬಸ್ಥರು ನೀಡಿದಂತಹ ಒಂದು ಅರ್ಜಿ ನ್ಯಾಯಾಲಯದಲ್ಲಿ, ಅದನ್ನು ತೆಗೆದು ಹಾಕಬೇಕು ಅಂತ. ಇತ್ತ ಸಾಮಾಜಿಕವಾಗಿ ಸಾಮಾಜಿಕ ಉಪಕಾರಕ್ಕಾಗಿ ಈ ಒಂದು ಷರತ್ತನ್ನು ತೆಗೆದು ಹಾಕಬೇಕು ಅಂತ ಸಾಮಾಜಿಕ ಜಾಲತಾಣ ಅಥವಾ ಸಾಮಾಜಿಕ ವ್ಯಕ್ತಿಗಳು, ಜನರು ಒಂದು ರೀತಿಯಲ್ಲಿ ಆಶಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಷರತ್ತನ್ನು ತೆಗಿಬೇಕು ಅಂತ ಸ್ವತಃ ಚಿನ್ನಯ್ಯನ ಕುಟುಂಬವೇ ಆಗ್ರಹ ವ್ಯಕ್ತಪಡಿಸಿರುವಂಥದ್ದು. ಸೊ ಇದು ಯಾವ ಬೆಳವಣಿಗೆಗಳು ನಡೆದಿಲ್ಲ ಸದ್ಯಕ್ಕೆ. ಆದರೆ ನಿರಂತರವಾಗಿ ಇವಾಗ 23-24 ದಿವಸಗಳಾಯಿತು ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲೇ ಇದ್ದಾರೆ. ಯಾಕಂತ ಹೇಳಿದರೆ, 1 ಲಕ್ಷ ಬಾಂಡನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, 2 ಜಾಮೀನಿಗೆ ಯಾರೂ ಸಿಗ್ತಾ ಇಲ್ಲ, ಅಥವಾ ಆ ಜಾಮೀನಿಗೂ ಬೇಕಾದಂತಹ ಮ್ಯಾಜಿಸ್ಟ್ರೇಟ್ ಕಟ್ಟಬೇಕು ಅಂತ ಹೇಳಿದಂತಹ ಮೊತ್ತವನ್ನು ಕೊಡೋದಕ್ಕೆ ಯಾರೂ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ 23 ದಿವಸಗಳಾಯಿತು, ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ದೊರಕಿರಲಿಲ್ಲ. ಆದರೆ ನಿನ್ನೆ ದಿವಸ ಈ ಒಂದು ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿರುವಂಥದ್ದು. ಅವರ ಹೆಂಡತಿಯಾದಂತಹ ಮಹಿಳೆ 1 ಲಕ್ಷ ಬಾಂಡ್ ಮತ್ತು ಜಾಮೀನು ವ್ಯಕ್ತಿಗಳನ್ನು ಕರ್ಕೊಂಡು ನ್ಯಾಯಾಲಯದ ಮುಂದೆ ಬಂದು ಪ್ರೊಸೀಡ್ ಮಾಡಿರುವಂಥದ್ದು ಮಾತ್ರ ಅಲ್ಲ, ಆ ಒಂದು ಅರ್ಜಿ ನಂತರ ಶಿವಮೊಗ್ಗ ಜೈಲಿಗೆ ಹೋಗುತ್ತೆ. ಈ ಏನು ಕುಟುಂಬಸ್ಥರು ಶಿವಮೊಗ್ಗ ಜೈಲಿಗೆ ಇವಾಗ ಹೋಗಿರುವಂಥದ್ದು, ಅಂದರೆ ಚಿನ್ನಯ್ಯನನ್ನು ಕರ್ಕೊಂಡು ಬರೋದಕ್ಕೆ. ಈ ಒಂದು ಬೆಳವಣಿಗೆಗಳು ಕೂಡ ಸಾವಿರಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಂದರೆ 1 ಲಕ್ಷ ಬಾಂಡನ್ನು ಎಲ್ಲಿಂದ ತಂದರು, ಸಾಕ್ಷಿಗಳನ್ನು ಎಲ್ಲಿಂದ ನಿರ್ಮಾಣ ಮಾಡಿದರು, ಸಾಕ್ಷಿಗಳು ಕಟ್ಟಿಡಬೇಕಾದಂತಹ ಮೊತ್ತವನ್ನು ಯಾರು ಕೊಟ್ಟರು, ಇವೆಲ್ಲವೂ ಉದ್ಭವ ಆಗುವಂತಹ ಕ್ವಶನ್. ಯಾಕಂದರೆ ಎಕನಾಮಿಕಲಿ ಒಂದು ರೀತಿಯಲ್ಲಿ ಅತ್ಯಂತ ದಯನೀಯವಾದಂತಹ ಪರಿಸ್ಥಿತಿಯಲ್ಲಿರುವಂತಹ ಒಂದು ಕುಟುಂಬ. ಏನೋ ಒಂದು ಬೆಳವಣಿಗೆ ಆಗಲಿ ಅಂತ ಈ ಒಂದು ಸೌಜನ್ಯಪರ ಹೋರಾಟಗಾರರನ್ನ ಷಡ್ಯಂತ್ರದ ಮೂಲಕ ಆತ ಒಂದು ರೀತಿಯಲ್ಲಿ ತನಗೆಲ್ಲ ಗೊತ್ತು, ತಾನೆಲ್ಲ ಈ ಥರ ಮಾಡಿದ್ದೀನಿ ಅಂತ ಹೇಳಿ ಇವರನ್ನು ನಂಬಿಸಿ ಇವರ ಜೊತೆ ಬಂದು
ಅದೆಲ್ಲವೂ ಸತ್ಯ. ಆದರೂ ಕೂಡ ಇವರನ್ನು ಒಂದು ರೀತಿಯಲ್ಲಿ ದುರುಪಯೋಗ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಚಿನ್ನಯ್ಯ ಏನು ಮಾಡಿದ್ದಾನೆ, ಸೌಜನ್ಯ ಹೋರಾಟಗಾರರನ್ನು ಮೀಟ್ ಮಾಡಿದ್ದಾನೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಆತ ಈ ಒಂದು ಏನು ಅಂದರೆ ತಿರುಗುಬಾಣ ಆಗಿ ನಮಗೆ ಹೊಡಿತಾನೆ ಅಂತ ಅವರಿಗೆ ಅಂದುಕೊಂಡಿರಲಿಲ್ಲ. ಆತ ಯಾವತ್ತು ಯೂ ಟರ್ನ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಅವತ್ತೇ ಈ ಒಂದು ಹೋರಾಟಗಾರರು ಗೊಂದಲಕ್ಕೆ ಸಿಲುಕಿದ್ರು ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಮಾತ್ರವಲ್ಲ, ಮಾಧ್ಯಮಗಳು ಕೂಡ ಒಂದು ರೀತಿಯಲ್ಲಿ ಚಿನ್ನಯ್ಯನನ್ನೇ ಒಂದು ರೀತಿಯಲ್ಲಿ ಯೂ ಟರ್ನ್ ಹೊಡೆದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಅಂತ ಹೇಳಿ ಇಡೀ ಸ್ಯಾಟಲೈಟ್ ಮೀಡಿಯಾಗಳು ಆತನನ್ನೇ ಅಟ್ಟಕ್ಕೆ ಇರಿಸಿದ್ದು, ಇವರೇ ಬುರುಡೆ ಪ್ರಕರಣ ಸೃಷ್ಟಿ ಮಾಡಿದ್ದೇ ಸೌಜನ್ಯ ಪರ ಹೋರಾಟಗಾರರು ಅನ್ನುವಷ್ಟರ ಮಟ್ಟಿಗೆ ಕೂಡ ಬೆಳವಣಿಗೆಗಳು ನಡೆದಿತ್ತು. ಸೊ ಇವೆಲ್ಲ ಬೆಳವಣಿಗೆಗಳ ನಡುವೆ ಈ ಒಂದು ಜಾಮೀನು ಯಾರಿಗೆ ಅಗತ್ಯ ಆಗಿತ್ತು ಅಂತ ಹೇಳಿದರೆ ಎಲ್ರಿಗೂ ಒಂದು ರೀತಿಯಲ್ಲಿ ಅಗತ್ಯ ಆಗಿತ್ತು. ಪರ ವಹಿಸುವವರಿಗೂ ವಿರೋಧಿ ಪಾಳದಲ್ಲಿ ಇರುವವರಿಗೂ ತಟಸ್ಥವಾಗಿರುವವರಿಗೂ ಕೂಡ ಈ ಒಂದು ಜಾಮೀನು ಅಗತ್ಯವಾಗಿತ್ತು. ಯಾಕಂತ ಹೇಳಿದರೆ ಚಿನ್ನಯ್ಯ ಜೈಲಿನಲ್ಲಿರೋದ್ರಿಂದ ಯಾವುದೇ ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಚಿನ್ನಯ್ಯ ಇವತ್ತು ಹೊರಗಡೆ ಬಂದು ಯಾವುದಾದ್ರೊಂದು ಸ್ಯಾಟಲೈಟ್ ಮೀಡಿಯಾದಲ್ಲಿ ಹತ್ತಿಕೊಂಡ್ರೆ ಅಲ್ಲಿಗೆ ಅಂದ್ಕೊಳ್ಬೋದು ಈ ಒಂದು ಪ್ರಕರಣ ಏನೂ ಇಲ್ಲದಂತೆ ಮಾಡಲು ಬೇಕಾದಷ್ಟು ಫಂಡಿಂಗ್ ಆಗಿದೆ. ಮಾತ್ರ ಅಲ್ಲ, ಯಾವುದೇ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ಆತ ಮಾತಾಡ್ತಾನೆ, ಬೈಟ್ ಕೊಡ್ತಾನೆ, ಡಿಬೇಟ್ ಮಾಡ್ತಾನೆ ಅಂದರೆ ಇಲ್ಲಿಗೆ ಈ ಒಂದು ಕತೆ ಮುಗೀತು ಅಂತಲೇ ಅಂದ್ಕೋಬೋದು. ಯಾಕಂತ ಕೇಳಿದರೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದು ಇದರ ಹಿಂದೆ ಯಾರು ಅನ್ನೋದು ಇದರಿಂದ ಸ್ಪಷ್ಟ ಆಗುವಂಥದ್ದು. ಸೊ ನಿನ್ನೆ ದಿವಸ ಬಂದಂತಹ ಒಂದು ವರದಿಯ ಕಡೆಗೆ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳ ಪ್ರಕರಣದಲ್ಲಿ ಸದ್ಯ ಶಿವಮೊಗ್ಗ ಜೈಲಿನಲ್ಲಿರುವಂತಹ ಆರೋಪಿ ಚಿನ್ನಯ್ಯನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ ನವೆಂಬರ್ 24ರಂದು 12 ಷರತ್ತುಗಳೊಂದಿಗೆ ಜಾಮೀನು ಮಂಜೂರು ಮಾಡಿರುವ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಇಬ್ಬರ ಜಾಮೀನುದಾರರ ಕೊರತೆಯಿಂದ 23 ದಿನಗಳಿಂದ ಬಿಡುಗಡೆ ಭಾಗ್ಯ ದೊರಕಿರಲಿಲ್ಲ. ಆರೋಪಿ ಚಿನ್ನಯ್ಯನಿಗೆ ಸಹಾಯ ಮಾಡಲು ಪತ್ನಿ ಮಲ್ಲಿಕಾ ಮೂಲಕ ಬೆಳ್ತಂಗಡಿ ಪ್ರಧಾನ ಹಿರಿಯ ವ್ಯಾವಹಾರಿಕ ನ್ಯಾಯಾಲಯಕ್ಕೆ ಡಿಸೆಂಬರ್ 17 ಅಂದರೆ ನಿನ್ನೆ ದಿವಸ 1 ಲಕ್ಷ ಬಾಂಡ್ ನೀಡಲು ಮತ್ತು ಇಬ್ಬರು ಜಾಮೀನುದಾರರನ್ನು ಕರೆದುಕೊಂಡು ಬಂದು ಕಾನೂನು ಪ್ರಕ್ರಿಯೆ ಮುಗಿಸಿ ಶಿವಮೊಗ್ಗ ಜೈಲಿನತ್ತ ಪ್ರಯಾಣ ಮಾಡಿದ್ದಾರೆ. ಇನ್ನು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಿಡುಗಡೆ ಆದೇಶ ಪತ್ರ ಮೇಲ್ ಮೂಲಕ ಶಿವಮೊಗ್ಗ ಜೈಲಿಗೆ ತಲುಪಿದ ಬಳಿಕ ಜೈಲಿನಿಂದ ಚಿನ್ನಯ್ಯ ಡಿಸೆಂಬರ್ 17ರಂದು ಸಂಜೆ ವೇಳೆಗೆ ಬಿಡುಗಡೆಯಾಗಲಿದ್ದಾನೆ ಅಂತ ಮೂಲಗಳ ಲಭ್ಯ ಮಾಹಿತಿ ಆಗಿದೆ. ಅಂದರೆ ಕೆಲವೊಂದು ಮೂಲಗಳ ಪ್ರಕಾರ ಇಂತಹ ಅಂದರೆ ನಿನ್ನೆ ಇವಾಗ ಬಿಡುಗಡೆ ಆಗಿರಬೇಕಿತ್ತು, ಆದರೆ ಯಾವುದು ಕೂಡ ಒಂದು ಅಂಶ ಕೂಡ ಹೊರಗಡೆ ಬರಲಿಲ್ಲ. ಯಾವುದೇ ಮೀಡಿಯಾ ಕೂಡ ಅಲ್ಲಿ ಹೋಗಲಿಲ್ಲ, ಏನೂ ಇಲ್ಲ, ಎಲ್ಲವೂ ಒಂದು ರೀತಿಯಲ್ಲಿ ಗೌಪ್ಯವಾಗಿದೆ. ಸೊ ಇನ್ನು ಈ ಒಂದು ಚಿನ್ನಯ್ಯ ಎಲ್ಲಿರ್ತಾನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರು ನೋಡಿ, ಇದು ಎಷ್ಟು ದೊಡ್ಡ ಗೂಢಾಲೋಚನೆ ಇದರ ಹಿಂದೆ ಇದೆ ಅಂತ ಹೇಳಿದರೆ, ಚಿನ್ನಯ್ಯನನ್ನು ಬಿಡುಗಡೆ ಮಾಡಿ ಇನ್ನು ಚಿನ್ನಯ್ಯ ಈ ಒಂದು ಸಮಾಜದ ಮುಂದೆ ಒಂದು 5-10 ವರ್ಷಕ್ಕೆ ಕಾಣದೇ ಇರುವ ಆ ಒಂದು ಅಷ್ಟರ ಮಟ್ಟಿಗೆ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಇದನ್ನು ಬೇಕಾದರೆ ಬರೆದಿದ್ಕೊಳ್ಳಿ, ನಾನು ಹೇಳಿರೋದನ್ನು. ಚಿನ್ನಯ್ಯ ಕಣ್ಮರೆಯಾಗ್ತಾನೆ, ಇನ್ನು ಕಾಣೋದೇ ಇಲ್ಲ. ಮೇ ಬಿ ಆತ ಜೀವಂತವಾಗಿದ್ದಾನೆ ಎನ್ನುವಂತಹ ಕುರುಹುಗಳು ಕೂಡ ನಿಮಗೆ ಲಭ್ಯವಾಗದ ರೀತಿಯಲ್ಲಿ ಆತನನ್ನು ಮರೆಮಾಚಿಸುವಂತಹ ಪ್ರಯತ್ನಗಳು ಮೇ ಬಿ ನಡಿಬೋದು. ಬೇಕಿದ್ದರೆ ಬರೆದಿಟ್ಕೊಳ್ಳಿ. ಇಂತಹ ವಿಚಾರಗಳು ನಡೆದರೆ ಆಮೇಲೆ ಬಂದು ಈ ಒಂದು ವಿಚಾರದಲ್ಲಿ ಇದೇ ವಿಡಿಯೋ ಕೆಳಗಡೆ ನಿಮಗೆ ಕಮೆಂಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಒಂದು ವಿಚಾರ ಬೆಳವಣಿಗೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.